ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹಾಗೆ ನಮ್ಮ ಕರ್ನಾಟಕ ಜನತೆಗೆ ಒಂದು ಒಳ್ಳೆ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಇವಾಗ ನಡೀತಾ ಇರುವಂತದ್ದು ತುಂಬಾ ವೈರಲ್ ಆಗ್ತಾ ಇರುವಂತ ಒಂದು ಕಂಟೆಸ್ಟೆಂಟ್ ಇದೆ. ಒಂದು ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ನಡೆದಿರೋ 11 ಬಿಗ್ ಬಾಸ್. ಸೊ ನಮ್ಮ ಕರ್ನಾಟಕ ನಡೆದಿರುವಂತಹ 11ನೇ ಸೀಸನ್ ಅಲ್ಲಿ ಇರುವಂತ ಒಂದು ಒಳ್ಳೆ ಆ ಒಂದು ಬಿಗ್ ಬಾಸ್ಗೆ ಒಳ್ಳೆ TRP ಕೊಡ್ತಾ ಇರುವಂತ ವ್ಯಕ್ತಿ ಹನುಮಂತ್ ಅಣ್ಣ. ಅದನ್ನ ಬಿಟ್ಟು ಬೇರೆ ಯಾರಲ್ಲ. ತುಂಬಾ ಒಂದು ಇವಾಗ ಏನು ಈಗ ನಡೀತಾ ಇರುವಂತ ವಿನ್ನರ್ ಸೀಸನ್ ಅಲ್ಲಿ ಲಾಸ್ಟ್ ಒಂದು ಎಪಿಸೋಡ್ ಫಿನಾಲೆ ಆಗ್ತಾ ಇರುವಂತ ಎಪಿಸೋಡ್ ಅಲ್ಲಿ ಹನುಮಂತಣ್ಣ ವಿನ್ ಆಗ್ಬೇಕು ಅಂತ ತುಂಬಾ ಎಫರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ನಾನು ಕೂಡ ಬಲರಾಮ್ ರಾಠೋಡ್ ಅಜಯ್ ಬಿಜಾಪುರದಿಂದ ಬಿಲಾಂಗ್ ಮಾಡ್ತೀನಿ. ನಮ್ಮ ಹನುಮಂತಣ್ಣ ಎಲ್ಲೋ ಇದ್ದಾನೆ, ಏನೋ ನಮ್ಮ ಉತ್ತರ ಕರ್ನಾಟಕ ಒಂದು ಪ್ರತಿಭೆ ಗೆಲ್ಬೇಕು ಅಂತ ಹೇಳಿ ಕಷ್ಟಪಡ್ತಾ ಇದ್ದೀವಿ. ಅದರ ಜೊತೆಗೆ ಸೋ ಮೆನಿ ಪೀಪಲ್ ನಮ್ಮ ಬಿಜಾಪುರ ಸಿಟಿ ತುಂಬಾ ಜನಗಳು ಕೂಡ ಇಷ್ಟಪಡ್ತಾವ್ರೆ ಈ ಒಂದು ನಮ್ಮ ಹನುಮಂತಣ್ಣನ್ಗೆ. ಅವರ ಒಂದು ವ್ಯಕ್ತಿತ್ವ, ಅವರೊಂದು ಪ್ರಾಮಾಣಿಕತೆ, ಅವರೊಂದು ನಿಯತ್ತಿನ ಆಟ ಆಡೋರೆ, ಒಳ್ಳೆ ಪ್ರಾಮಾಣಿಕತೆಯಿಂದ ಬಂದವ್ರೆ. ಅಲ್ಲಿ ತುಂಬಾ ಸ್ಟ್ರಾಟಜಿ ಮಾಡ್ತಾವ್ರೆ. ಯಾರು ಮಾಡ್ತಾವ್ರೆ ಎಲ್ಲರೂ ಕೂಡ ಬಿಗ್ ಬಾಸ್ ನೋಡ್ತಾ ಜನಗಳಿಗೆ ಗೊತ್ತಾಗುತ್ತೆ. ಒಂದು ಸಾಂಗ್ ವೈರಲ್ ಆಗುತ್ತೆ. ನಾ ಅದೇ ಸಾಂಗ್ ಮೇಲೆ ಒಂದು ಲೈನ್ ಹಾಡ್ಬಿಟ್ಟು ಇವತ್ತು ಒಂದು ರೀಲ್ ಕ್ರಿಯೇಟ್ ಮಾಡಿದ್ದೆ. ಆ ರೀಲ್ ತುಂಬಾ ವೈರಲ್ ಆಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಬೇಕಾದ್ರೆ ನೀವು ಕೂಡ ಬಲರಾಮ್ ರಾಠೋಡ್ 1 ಅಂತ ಹೇಳಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡ್ಬೋದು. ಒಳ್ಳೆ ವೈರಲ್. ಎಷ್ಟೇ ಒಂದು 1500K ಲೈಕ್ಸ್ ಆಗಿರೋದು, ಒಂದು 6 to 7,000 ಫಸ್ಟ್ ಟೈಮ್ ಆಸ್ ಎ ಒಂದು ವೈರಲ್ ಆಗುವಂತ ಕಂಟೆಂಟ್. ಅದು ಯಾರಿಂದಪ್ಪ ಅಂತಂದ್ರೆ ಅದು ಕೂಡ ಹನುಮಂತಣ್ಣನಿಂದ. ಆ ಒಂದು ಡೈಲಾಗ್ ಏನಪ್ಪಾ, ಆ ಒಂದು ಲೈನ್ ಸಾಂಗ್ ಏನಪ್ಪಾ ಅಂತಂದ್ರೆ, ನಮ್ಮ ಹನುಮಂತಣ್ಣ ಒಂದು ಕೂತು ಹಾಡ್ತಾನೆ, ಧನರಾಜ್ ಕೂಡ ಇರ್ತಾನೆ, ಮತ್ತೆ ನಮ್ಮ ಹನುಮಂತಣ್ಣ ಕೂಡ ಇರ್ತಾರೆ. ಒಂದು ಸಾಂಗ್ ಹಾಡ್ತಾರೆ, 3 ವಾರ ಉಳಿದ ಗೆಳತಿ ಬರ್ತೀನಿ ಊರಿಗೆ. ಇದನ್ನ ಒಂದು 2-3 ಸಲ ಹಾಡ್ತಾನೆ, 3 ವಾರ ಉಳಿತ ಗೆಳತಿ ಬರ್ತೀನಿ ಊರಿಗೆ. ಈ ಒಂದು ಲೈನ್ ನಾನು ಹಾಡ್ತೀನಿ. ಆ ಲೈನ್ ಮೇಲೆ ನಮ್ಮ ಹನುಮಂತಣ್ಣನ ಸ್ವಲ್ಪ ಏನೋ ನಾನು ಪ್ರಮೋಷನ್ ಮಾಡಿರೋದನ್ನ ಹಾಕಿರ್ತೀನಿ. ಅದಕ್ಕೆ ತುಂಬಾ ಜನಗಳು ಇಷ್ಟಪಟ್ಟಿದ್ದಾರೆ. ನೋಡಿ, ನಮ್ಮ ಉತ್ತರ ಕರ್ನಾಟಕ ಜವಾರಿ ಕ್ಯಾಪ್ಟನ್ ಆಗಿದೆ ನಮ್ಮ ಹನುಮಂತಣ್ಣ. ಜವಾರಿ ಕ್ಯಾಪ್ಟನ್ ಆಗಿ ಕೂಡ ಬಿಗ್ ಬಾಸ್ ಅಲ್ಲಿ ಒಳ್ಳೆ ರೀತಿಯಿಂದ ಆಡ್ಬಿಟ್ಟು ಇಲ್ಲಿವರೆಗೂ ಯಾವುದೇ ರೀತಿ ಇನ್ನೊಬ್ಬರ ಬಗ್ಗೆ ಇಟ್ಕೊಂಡು ಬಂದವನ ವ್ಯಕ್ತಿನೇ ಅಲ್ಲ. ಒಳ್ಳೆ ಟಾಸ್ಕ್ ಗಳಲ್ಲಿ ಒಳ್ಳೆ ಆಟ ಆಡಿದಾನೆ. ಎಲ್ಲರಿಗೂ ಕೂಡ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ. ಎಲ್ಲ ಕೂಡ ಖುಷಿ ಕೊಟ್ಟಿದ್ದಾನೆ. ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆಟ ಆಡಬೇಕು ಕೂಡ ಆಡಿದ್ದಾನೆ. ಎಲ್ಲ ರೀತಿ ಕೂಡ ಅವನು ತಲೆ ಕೆಡಿಸ್ಕೊಂಡು ಅದನ್ನ ಮಾಡಿ ಇನ್ನೊಬ್ಬರನ್ನ ಏನೋ ಅವ್ರನ್ನ ತೊಳೆದ್ಬಿಟ್ಟು ನಾವು ಹೋಗೋದು, ಎನ್ವಿಲೇಷನ್ ಮಾಡೋದು, ಆ ರೀತಿ ಏನಿಲ್ಲ. ಇಲ್ಲಿ ಇರುವಂತ ರಿಯಾಲಿಟಿ ಹೇಳ್ಕೊಂಡು ಬಂದಿರುವಂತ ಹನುಮಂತಣ್ಣ ಇವಾಗ ಫಿನಾಲೆ ಹೋಗಿದ್ದಾನೆ. ಅದಕ್ಕೆ ಇಷ್ಟು ದಿನ ನೀವು ಪ್ರೀತಿ ಪ್ರೋತ್ಸಾಹ ತುಂಬಾ ಕೊಟ್ಟಿದ್ದೀರಾ. ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ನಾವು ಕೊಟ್ರೆ ನಮ್ಮ ಹನುಮಂತಣ್ಣ ವಿನ್ ಆಗ್ಬೋದು ಚಾನ್ಸ್ ಏನೋ. ಮತ್ತೆ ಇನ್ನೊಂದು ಮಾತು ಹರಡ್ತಾ ಇದೆ. ಸೊ ನಾನು ಇವತ್ತು ರೀಲ್ ಹಾಕಿದ ಕಾರಣ ಒಂದು ನನಗೆ ಕಮೆಂಟ್ ಬಂತು. ಏನಪ್ಪಾ ಅಂತಂದ್ರೆ, ನೀವಷ್ಟೇ ಸಪೋರ್ಟ್ ಮಾಡಿದ್ರೆ, ನೀವ್ ಏನೇ ಮಾಡಿದ್ರು ಹನುಮಂತಣ್ಣಂಗೆ ಓನ್ಲಿ ಫಾರ್ TRP ಗೋಸ್ಕರ ಯೂಸ್ ಮಾಡ್ತಾವ್ರೆ. ಹನುಮಂತಣ್ಣನ ವಿನ್ ಮಾಡಲ್ಲ, ಯಾರು ಸತ್ರುವೆ ವಿನ್ ಮಾಡಕ್ ಆಗಲ್ಲ ಅಂತ ಹೇಳ್ತವ್ರೆ. ಅದಕ್ಕೆ ನಾನು ಉತ್ತರ ಕರ್ನಾಟಕ ನಮ್ಮ ಜವಾರಿ ಮಂದಿ ಕೇಳಕ್ ಬಂದಿರೋದು ಒಂದೇ ಒಂದು ಉದ್ದೇಶ. ನಾವೇನು ಕಡಿಮೆ ಇಲ್ಲ ರೀ, ಉತ್ತರ ಕರ್ನಾಟಕ ಜನಗಳು ಕಡಿಮೆ ಇಲ್ಲ. ಹಾಗೆ ನಮ್ಮ ಬಂಜಾರ ಸಮಾಜದ ಜಯಸವಾಲಾಲ್ ಮಂದಿ ತುಂಬಾ ಜನ ಕಡಿಮೆ ಇಲ್ಲ. ಎಲ್ಲರೂ ಕೂಡ ಹನುಮಂತಣ್ಣನ ವೋಟ್ ಹಾಕ್ಬೇಕು, ವೋಟ್ ಮಾಡ್ಬೇಕು, ಹನುಮಂತನ ವಿನ್ ಆಗ್ಬೇಕು. ಆ ಕಾರಣದಿಂದ ನಾವೇನ್ ಮಾಡ್ತಾ ಇದೀವಿ, ಇವಾಗ ತುಂಬಾ ಸಪೋರ್ಟ್ ಮಾಡ್ತಾ ಇದೀವಿ. ಬಿಜಾಪುರದಲ್ಲಿ ಬಂದಿದ್ದಾನೆ, ಒಂದ್ಸಲ ಮೀಟ್ ಆಗಿದ್ದೀವಿ. ಅದೇನೋ ಅವ್ರ ಆಟನೋ ಇವಾಗ ನಮ್ಗೆಲ್ಲ ಬಿಟ್ಟು ನಮ್ಮ ಮಂದಿ ಅಂತ ಏನಿಲ್ಲ, ರೀಸನ್ ಇಲ್ಲ. ನಮ್ಮ ಉತ್ತರ ಕರ್ನಾಟಕ ಒಂದು ಪ್ರತಿಭೆ ಗೆಲ್ಬೇಕು. ಒಂದು ದೊಡ್ಡ ಬಿಗ್ ರಿಯಾಲಿಟಿ ಶೋ ಅಲ್ಲಿ ನಮ್ಮ ಉತ್ತರ ಕರ್ನಾಟಕ ಒಬ್ಬ ವ್ಯಕ್ತಿ, ಅದು ಕೂಡ ಪ್ರಾಮಾಣಿಕತೆಯಿಂದ ಆಡಿರುವಂತ ವ್ಯಕ್ತಿ, ಅದು ಹನುಮಂತಣ್ಣ. ಆ ವ್ಯಕ್ತಿ ಇವತ್ತು ಫಿನಾಲೆ ಹೋಗಿ ಕುತ್ಕೊಂಡಿದೆ. ಆ ವ್ಯಕ್ತಿನ ನಾವು ಗೆಲ್ಲಿಸುವಂತ ಪ್ರಯತ್ನ ಮಾಡ್ಲೇಬೇಕು. ಇನ್ನೊಂದು ಮಾತ್ರ ಇಷ್ಟಪಡ್ತೀನಿ, ನಮ್ಮ ಜೀವ ಖಾರ ರೊಟ್ಟಿ ಚಟ್ನಿ ತಿಂತೀರಲ್ಲ, ಹಂಗ ನೀವೇನ್ ನೋಡ್ತಿರಲ್ಲ, ಇವಾಗ ಸೋ ಮೆನಿ ಪೀಪಲ್ ಪ್ರೀತಿ ಪ್ರೋತ್ಸಾಹ ಕೊಡ್ತಾವ್ರೆ. ಆಟೋ ಹಿಂದ್ಗಡೆ ನಾನು ಹಚ್ಚಿದೆ ದೊಡ್ಡ ಬ್ಯಾನರ್. ಆ ಬ್ಯಾನರ್ ಇಂದ ಬಿಜಾಪುರದಲ್ಲಿ ಈ ರೀತಿ ಯಾರು ಮಾಡೇ ಇಲ್ಲ. ಬಟ್ ನಾನೇನೋ ಹುಚ್ಚ ಹನುಮಂತಣ್ಣ ಗೆಲ್ಬೇಕು ಅಂತ ನಮಗೊಂದು ಹುಚ್ಚ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಯತ್ನ. ತುಂಬಾ ಜನ ಕೆಟ್ಟದಾಗಿ ಅಭಿಪ್ರಾಯ ಕೊಟ್ಟರು. ಸೊ ತುಂಬಾ ದಿನಗಳು ನಾನು ನಿನ್ನೆ ಇದು ಒಂದು ಹನುಮಂತಣ್ಣ ಬ್ಯಾನರ್ ಕ್ರಿಯೇಟ್ ಮಾಡುವಾಗ, ರೆಡಿ ಮಾಡುವಾಗ, ಆಟೋ ಹಿಂದ್ಗಡೆ ಹಚ್ಕೊಂಡು ಮತ್ತೆ ಸಿಟಿಯಲ್ಲಿ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಪಬ್ಲಿಷ್ ಮಾಡುವಾಗ, ಅವಾಗ ಸೋ ಮೆನಿ ಪೀಪಲ್ಗಳು ಮಾತಾಡ್ತಾರೆ, ಹೇಳ್ತಾರೆ, ನಿನಗೆ ಯಾಕೆ ಇದೆಲ್ಲ ಬೇಕು ಅಂತ, ನಿನ್ಗೆ ದುಡ್ಡು ಕೊಟ್ಟಿದ್ದಾನಂತ. ನೋಡಿ, ಈ ಕಾಲದಲ್ಲಿ ಇಂಥ ಜನಗಳಿದ್ದಾರೆ. ಆದ್ರೂ ಎಲ್ಲ ಮಿತಿ ಮೀರಿ ನಮಗೆ ದುಡ್ಡು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಒಟ್ಟಲ್ಲಿ ಹನುಮಂತಣ್ಣ ಗೆಲ್ಬೇಕು. ಈ ವರ್ಷದ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಹನುಮಂತಣ್ಣ ಆಗ್ಬೇಕು ಅಂತ ಹೇಳಿ ಆಸೆಯಿಂದ ಉತ್ತರ ಕರ್ನಾಟಕಕ್ಕೆ ಒಂದು ಕಪ್ಪು ಬರ್ತಾ ಇದೆ, ಒಂದು ಖುಷಿಗದಿಂದ. ಅದಕ್ಕೆ ಹನುಮಂತಣ್ಣ ಅಂತಾನೆ. ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ. 3 ವಾರ ಏನೋ ಸಾಂಗ್ ತುಂಬಾ ಚೆನ್ನಾಗಿ ಆಡ್ತಾನೆ, 3 ವಾರ ಉಳಿದೈತಿ ಗೆಳತಿ ಬರ್ತೀನಿ ಊರಿಗೆ. ಇದು ಒಂದು ಸಾಂಗ್ ನಾಟ್ ಫಾರ್ ಸೋನ್ಲಿ ಫಾರ್ ಹುಡುಗಿಗೋಸ್ಕರ ಹಾಡಿಲ್ಲ ಅವನು. ನನ್ನ ಒಂದು ಅಭಿಪ್ರಾಯ ಏನಪ್ಪಾ, ಪಾಸಿಟಿವ್ ಥಿಂಕಿಂಗ್. ಅವಾಗ 3 ವಾರ ಉಳಿತು ಆ ಒಂದು ಸಾಂಗ್ ರಿಲೀಸ್ ಮಾಡ್ತಾರೆ ಅಣ್ಣವರು. ಬಟ್ ಅದೇ ಒಂದು ಸಾಂಗ್ ಅಲ್ಲಿ ನಾವು ಪಾಸಿಟಿವ್ ತಗೊಳ್ಳೋಣ. ಆ 3 ವಾರ ಬರ್ತೀನಿ ಅಂತ ಹೇಳಿದ ವ್ಯಕ್ತಿ ಇವತ್ತು ಬಂದು ಕೂತಿದ್ದಾನೆ. ಬಟ್ ಇವಾಗ ಉಳಿದಿರುವಂತ 2 ದಿನ ಮಾತ್ರ, 3 ದಿನ ಮಾತ್ರ. ಇವತ್ತು 22, ಇನ್ನು 26ಗೆ ಅನೌನ್ಸ್ಮೆಂಟ್ ಆಗುತ್ತೆ. ಆ ಕಾರಣದಿಂದ ಎಲ್ಲರೂ ಕೂಡ
4 ದಿನ ಉಳ್ದವ್ ಗೆಳೆಯ ಬಾರ ಹೊರಗಂತ ಹೇಳ್ಬೇಕು, ಬಟ್ ಬರ್ಬೇಕು, ಕಪ್ಪ ತಗೊಂಡ್ಬರ್ಬೇಕು. ಅಣ್ಣ ಇನ್ ಒಳಗಡೆ ಕೂತ್ಕೊಂಡವನೇ ಏನು ನೋಡಲ್ಲ, ಏನು ಗೊತ್ತಾಗಲ್ಲ. ಬಟ್ ಎಲ್ಲರಿಗೂ ತುಂಬಾ ಹಂಬಲ್ ರಿಕ್ವೆಸ್ಟ್ ಇದು, ಹನುಮಂತನ ಗೆಲ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಜಿಯೋ ಸಿನಿಮಾದಲ್ಲಿ ಹೋಗ್ಬಿಟ್ಟು ವೋಟಿಂಗ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಆ ವೋಟಿಂಗ್ ಮಾಡ್ತಾ ಇವಾಗ ಬ್ಲಾಸ್ಟ್ ಆಗಿರ್ಬೇಕು, ಅದು ಆಲ್ಮೋಸ್ಟ್ ಅಷ್ಟೊಂದು ವೋಟಿಂಗ್ ಮಾಡ್ತವ್ರೆ, ಜನಗಳು ಪ್ರೀತಿ ಪ್ರೋತ್ಸಾಹ ಕೊಡ್ತವ್ರೆ. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ನನ್ ಕಡೆಯಿಂದ ಇವಾಗ ಹನುಮಂತಣ್ಣ ಫೈನಲ್ಗೆ ಹೋಗಿದ್ದಾನೆ. ಬಟ್ ಅವ್ನು ಇರುವಂತ ಅಪೋಸಿಟ್ ಕ್ಯಾಂಡಿಡೇಟ್ ಪೀಪಲ್ ಎಲ್ಲರೂ ಕೂಡ ಒಂದೇನೋ ಅವರು ಫಿಲ್ಮ್ ಇಂಡಸ್ಟ್ರಿ ಕೆಲಸ ಮಾಡ್ತವ್ರೆ. ಬಟ್ ಹನುಮಂತಣ್ಣ ಓನ್ಲಿ ಫಾರ್ ಕೂಲಿಗಾಯ ವ್ಯಕ್ತಿ. ಸ್ವಲ್ಪ ಶಿವಗಳನ್ನ ಆಟ ಆಡಿದ್ದಾನೆ, ಸ್ವಲ್ಪ ಶಿವಗಳಲ್ಲಿ ಒಳ್ಳೆ ಹೆಸರು ಮಾಡಿಕೊಂಡಿದ್ದಾನೆ. ಬಟ್ ಆದ್ರೂ ಅಣ್ಣಂಗೆ ಸ್ವಲ್ಪ ಕಡಿಮೆ ಇದೆ. ಇನ್ನು ಜಾಸ್ತಿ ನೀವು ಪ್ರೀತಿ ಪ್ರೋತ್ಸಾಹ ತೋರಿಸ್ಬೇಕು, ಅಣ್ಣ ಗೆಲ್ಬೇಕು. ಆ ಒಂದು ರೀಜನಿಂದ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವ ವಾರ? ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಬೆಳಿಗ್ಗೆ 11 ಗಂಟೆವರೆಗೂ ಮಾತ್ರ ಚಾಲು ಇರುತ್ತೆ ನಿಮ್ಮ ವೋಟಿಂಗ್. ನೋಡಿ ತಿಳ್ಕೊಳ್ರಿ, ಒಂದ್ಸಲ ವೋಟಿಂಗ್ ಮಾಡೋದಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಂದು ಜಿಯೋ ನಂಬರ್ ಮೇಲೆ ಒಂದು ನಿಮ್ಗೆ ಐಡಿ ಸಿಗುತ್ತೆ. ಆ ಜಿಯೋ ಸಿನಿಮಾ ಆಪ್ ಅಲ್ಲಿ ಹೋಗ್ಬಿಟ್ಟು ಒಂದು ನಂಬರ್ ಇಂದ 99 ಸಲ ವೋಟಿಂಗ್ ಮಾಡಬಹುದು. ಮಾಡ್ತಾ ಇದ್ದಾರೆ ಜನಗಳು, ತುಂಬಾ ಜನಗಳು ಮಾಡ್ತಿದ್ದಾರೆ. ಅದನ್ನ ಕಡಿಮೆ ಅಂತ ಹೇಳ್ತೀವಿ ನಾವು. ಯಾಕಪ್ಪ ಅಂತಂದ್ರೆ ಇವಾಗ ಒಂದು ಮಾತು ಹರಡ್ತಿದ್ಯಲ್ಲ, ಹನುಮಂತನ TRP ಗೋಸ್ಕರ ತಗೊಂಡ್ಬಂದವ್ರು ಯಾವ ಬಗ್ಗೆ ಕೂಡ ಹಿಡ್ಕೊಂಡು ಹನುಮಂತನ ಇಲ್ಲಿವರೆಗೆ ಬಂದಿಲ್ಲ. ಸ್ವಂತ ವಯಸ್ಸಿಂದ ಆಟ ಆಡ್ಕೊಂಡು ಟಾಸ್ಕ್ ಗಳು ಗೆಲ್ಕೊಂಡು ಬಂದಿದ್ದಾನೆ. ಇನ್ನೊಬ್ಬರನ್ನ ಮುಂದೆ ತಗೊಂಡು ಬಂದಿದ್ದಾನೆ ಹೊರತು ಇನ್ನೊಬ್ಬರ ತೊಳೆದ್ಬಿಟ್ಟು ಇಲ್ಲಿ ಬಂದಿಲ್ಲ ಅಂತ ಒಂದು ಮಾತು. ಇದು ಉತ್ತರ ಕರ್ನಾಟಕ ಮಂದಿಗೆ ಒಂದು ಒಳ್ಳೆ ಹೆಸರು ತಗೊಂಡ್ಬಂದಿರುವಂತ ಹನುಮಂತಣ್ಣ. ಅದೊಂದು ಹೆಸರು ಮಾಡ್ಬೇಕು. ಅವನ ಹೆಸರು ಅಂತ ಹೇಳಕ್ ಇಷ್ಟಪಡಲ್ಲ, ಬಟ್ ಉತ್ತರ ಕರ್ನಾಟಕ ಒಂದು ಹೆಸರು ಬರುತ್ತೆ ಅನ್ನೋದು ಒಂದು ಬಿಗ್ ಬಾಸ್ 11 ಸೀಸನ್ ಅಲ್ಲಿ ಬರುತ್ತೆ ಒಂದು ಹೆಮ್ಮೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ತಪ್ಪದೇನ್ ಏನ್ ಮಾಡ್ಬೇಕು, ಜಿಯೋ ಸಿನಿಮಾದಲ್ಲಿ ವೋಟಿಂಗ್ ಮಾಡ್ತಿದ್ರೆ ವೋಟಿಂಗ್ ನಾಳೆ ಎನ್ಸವನು ಏನ್ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ ಬಿಗ್ ಬಾಸ್ ಲಾಸ್ಟ್ ಎಪಿಸೋಡ್ ಅಲ್ಲಿ, ಅದೇನೋ ಗ್ರ್ಯಾಂಡ್ ಫಿನಾಲಿಯಲ್ಲಿ, ಅದರಲ್ಲಿ ಕೂಡ ಹುಚ್ಚರಾಗ್ಬೇಕು ಇಡೀ ಎಲ್ಲರೂ ಕೂಡ ತಿರುಗಿ ಮಾಡ್ಬೇಕು. ಆ ರೀತಿ ಒಂದು ಹೈಲೈಟ್ ಆಗ್ಬೇಕು ನಮ್ಮ ಹನುಮಂತಣ್ಣದು. ಯಾಕಂದ್ರೆ ಎಲ್ಲ ಹುಚ್ಚಾಗಿದ್ದಾರೆ ಈಗ ಹನುಮಂತ. ಎಲ್ಲಿ ಬೇಕಾದ್ರೆ ನೋಡ್ರಿ ನೀವು, ಕಲರ್ಸ್ ಕನ್ನಡದವರು ಚಾನಲ್ ಅವರು ಕೂಡ ಇದು ಮಾಡ್ತಾವ್ರೆ. ಏನಪ್ಪಾ ಅಂದ್ರೆ ಅದು ಕಮ್ಯುನಿಟಿ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ, ಅಂದ್ರೆ ಸರ್ವೆ ಮಾಡ್ತಿದ್ದಾರೆ. ಆ ಸರ್ವೆದಲ್ಲಿ ಕೂಡ ಹನುಮಂತನ ಟಾಪ್ ಅಲ್ಲಿ ಇದ್ದಾನೆ. ಹೆಂಗ್ ಕೊಡ್ತಾರೆ ಅವರು ಹನುಮಂತನ, ಹಿಂಗೆ ಬಚ್ಚಿಡ್ತಾರೆ? ಅದು ಮಾಡಕ್ ಸಾಧ್ಯ ಇಲ್ಲ. ಯಾವನು ಏನೇ ಹೊಯ್ಕೊಳ್ಳಿ, ಬಟ್ ನಾವೇನೋ ಹನುಮಂತಣ್ಣ ವಿನ್ ಆಗ್ಬೇಕು ಅಂತ ಹೇಳಿ ಮಾಡ್ತಾ ಇದೀವಿ. ಅದು ಏನು ಆಕಸ್ಮಿಕವಾಗಿ ಹನುಮಂತಣ್ಣ ವಿನ್ ಕೊಡ್ಲಂತ ಅಂದ್ರೆ ಅದು ಬೇರೆ ಆಗ್ಬಿಡತ್ತೆ. ಅಂತ ಒಂದು ಲೆಕ್ಕಕ್ಕೆ ಜನಗಳು ಓನ್ಲಿ ಫಾರ್ ಉತ್ತರ ಕರ್ನಾಟಕ ಮಂದಿ ಅಷ್ಟೇ ಹನುಮಂತನ ಸಪೋರ್ಟ್ ಮಾಡ್ತಿಲ್ಲ, ಆಲ್ ಓವರ್ ಕರ್ನಾಟಕದಲ್ಲಿ ಸಪೋರ್ಟ್ ಮಾಡ್ತಾವ್ರೆ. ನಮ್ಮ ಇಡೀ ಕರ್ನಾಟಕದಲ್ಲಿ, ರಾಜ್ಯದಲ್ಲಿ ಜನಗಳಿಂದ ಹನುಮಂತನಿಗೆ ಸಪೋರ್ಟ್ ಸಿಗ್ತಾ ಇದೆ. ಸೋ ಮೆನಿ ಪೀಪಲ್. ಇವಾಗ ನೋಡಿ ಬಿಗ್ ಬಾಸ್ ಅಲ್ಲಿ ಸೋ ಮೆನಿ ಜನಗಳು ಆಡ್ತಾವ್ರೆ, ಆಟ ಆಡ್ತಿದ್ದಾರೆ. ಆಟ ಆಡಿ ಹೊರಗೆ ಬಂದಂತ ವ್ಯಕ್ತಿಗಳನ್ನ ಮನಸ್ಸು ಗೆದ್ದಿರುವಂತ ನಮ್ಮ ಹನುಮಂತನ. ಎಲ್ಲರ ಜೊತೆ ಕೂಡ ಸ್ವಲ್ಪ ಬಾಂಧವ್ಯ ಅವ್ರು ಕೆಡ್ಕೊಂಡಿರ್ಬಹುದು. ಬಟ್ ಹನುಮಂತಣ್ಣನ ಬಗ್ಗೆ ಯಾರು ಕೂಡ ಹೊರಗಡೆ ಬಂದು ನೆಗೆಟಿವ್ ಥಿಂಕಿಂಗ್ ಹೇಳೇ ಇಲ್ಲ, ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಆ ಕಾರಣದಿಂದ ಹನುಮಂತನ ಒಂದು ಒಳ್ಳೆ ಪಾಸಿಟಿವಿಟಿ ಆಗಿ ಜನಗಳ ಮನಸ್ಸು ಗೆದ್ದಿದ್ದಾನೆ, ಒಳ್ಳೆ ಲೀಗಲಿಟಿಯಿಂದ ಗೆದ್ದಿದ್ದಾನೆ. ಯಾವುದೇ ರೀತಿ ಮೋಸದ ಆಟ ಆಡಿ ಗೆದ್ದಿಲ್ಲ. ಇನ್ನೊಂದು ಮಾತು ಏನು ಇಷ್ಟಪಡ್ತೀನಿ ಅಂದ್ರೆ ಹನುಮಂತಣ್ಣಂಗೆ ಸಪೋರ್ಟ್ ಮಾಡಲು ಒಬ್ಬರು ಇಬ್ಬರಲ್ಲ, ಸೊ ಇಡೀ ಕರ್ನಾಟಕ ಜನತೆ ಅದು ಅವನ ಜೊತೆಗೆ ಆಡ್ ಬಂದಂತ ವ್ಯಕ್ತಿಗಳು ಹೊರಗಡೆ ಪ್ರಚಾರ ಮಾಡ್ತಾವ್ರೆ. ನಮ್ಮ ಗೋಲ್ಡ್ ಸುರೇಶ್ ಅಣ್ಣ, ನಮ್ಮ ಹನುಮಂತಣ್ಣನ ಮಾವ ಅಂತಾರೆ ಅವರಿಗೆ. ಗೋಲ್ಡ್ ಸುರೇಶ್ ಅಣ್ಣ ಮಾಮ ಅಂದ್ರೆ ಗೋಲ್ಡ್ ಸುರೇಶ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೊ ಲಾಸ್ಟ್ ಟೈಮ್ ಅಲ್ಲಿ ಆತನಿಗೆ ಹೋಗ್ತಾರೆ, ಆತನಿಗೇನೋ ಅವ್ರದ್ದು ಹೋಗೋದಿರುತ್ತೆ. ಅವಾಗ ಕೂಡ ಹನುಮಂತನ ಬಗ್ಗೆ ಪ್ರಚಾರ ಮಾಡ್ತಾರೆ. ತುಂಬಾ ಒಳ್ಳೆ ಖುಷಿ ವಿಚಾರ. ಯಾಕಂದ್ರೆ ಅವರು ವೈಯಕ್ತಿಕವಾಗಿ ಹಳೆ ಅಂತ ಸ್ವೀಕರಿಸಿದ್ದಾರೆ. ಅದಕ್ಕೋಸ್ಕರ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಿದ್ದಾರೆ. ಮತ್ತೆ ನಮ್ಮ ಧನರಾಜಣ್ಣ ಕೂಡ ಒಂದು ನ್ಯೂಸ್ ಚಾನೆಲ್ ಕೂಡ ಹೇಳಿದಾರೆ, ಕಪ್ಪಗೆಲ್ಲ ನಮ್ಮ ಹನುಮಂತ ದೋಸ್ತ ಅಂತ. ಮತ್ತೆ ನಮ್ಮ ಗೌತಮಿಕ ಕೂಡ ಕುತ್ಕೊಂಡು ಕೂಡ ಹೇಳಿದಾಳೆ, ಅದೇ ನ್ಯೂಸ್ ಚಾನೆಲ್ ಅಲ್ಲಿ ಬರುವಂತ ದಿನಗಳಲ್ಲಿ ಹನುಮಂತನೇ ಕಪ್ಪು ಗೆಲ್ತಾಳೆ ಅಂತ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಾನು ಕೇಳೋದು, ಉತ್ತರ ಕರ್ನಾಟಕ ಮಂದಿಗೆ ಜವಾರಿ ಮಂದಿ ಸುಮ್ಮನೆ ಹೆಸರಿಟ್ಟಿಲ್ಲ. ಅವನು ನಮ್ಮ ಉತ್ತರ ಕರ್ನಾಟಕ ಖಾರ ಚಟ್ನಿ ತಿನ್ನೋ, ರೊಟ್ಟಿ ತಿನ್ನೋರು ಕಡಿಮೆ ಇಲ್ಲ. ಬಟ್ ನಿಮ್ ಕಡೆ ಕೂಡ ಸ್ಮಾರ್ಟ್ ಫೋನ್ ಇದೆ, ಎಲ್ಲರ ಕೂಡ ಸ್ಮಾರ್ಟ್ ಫೋನ್ ಇದೆ. ಎಲ್ಲರೂ ಕೂಡ ಜಿಯೋ ಸಿನಿಮಾನ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಹನುಮಂತಣ್ಣನ ಒಂದು ಪ್ರೀತಿ ವಿಶ್ವಾಸದಿಂದ ಸಪೋರ್ಟ್ ಮಾಡ್ರಿ. ಗೆಲ್ತಾನೆ, ಬಿಡೋದಿಲ್ಲ. ನನಗೊಂದು ಖುಷಿ ವಿಚಾರ ನಾನು ಮಾಡಿದೆ, ನಮ್ಮ ಸಿಟಿಯಲ್ಲಿ ಒಂದು ಖುಷಿ. ಸೊ ನನ್ನ ಕಡೆ ಎಷ್ಟು ಪ್ರಯತ್ನ ಆಗಿದೆ ಅಷ್ಟು ನಾನು ಮಾಡಿದೀನಿ. ಆಫ್ಲೈನ್ ಕೂಡ ಮಾಡಿದೀನಿ, ಆನ್ಲೈನ್ ಕೂಡ ಮಾಡಿದೀನಿ. ನಮ್ಮ ಕಡೆ ಸಾಕ್ತಿದ್ದು ಅಷ್ಟು ಮಾಡ್ತಾ ಇದ್ದೀವಿ. ನಿಮ್ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಒಟ್ಟಿನಲ್ಲಿ ಹನುಮಂತಣ್ಣ ಗೆಲ್ಬೇಕು ಅಣ್ಣ, ಬಿಡ್ಬಾರ್ದು. ನಮ್ಗೆ ತಲೆಯಲ್ಲಿದ್ದಾರೆ, ಮೈಂಡ್ ಅಲ್ಲಿ ಇದ್ದಾರೆ ಯಾರ್ಯಾರು ಹೆಂಗೆ ಅಂತ, ಅವ್ರ ಟೈಮ್ ಬಂದಾಗ ಹೇಳೋಣ ನಾನು. ಓಕೆ, ಸೊ ಇದು ಒಂದು ರಿಕ್ವೆಸ್ಟ್ ಕೇಳಕ್ಕೆ, ಉತ್ತರ ಕರ್ನಾಟಕ ಮಂದಿಗೆ ಒಂದು ರಿಕ್ವೆಸ್ಟ್ ಕೇಳಕ್ಕೆ ಅಂತ ಬಂದಿರೋದು. ಎಲ್ಲರೂ ಕೂಡ ವಿಡಿಯೋನ ರೆಫರ್ ಮಾಡ್ರಿ, ಶೇರ್ ಮಾಡ್ರಿ, ಪಬ್ಲಿಕ್ ಮಾಡ್ರಿ. ಬರುವಂತ ಎಲ್ಲ ಹನುಮಂತನ ಬಗ್ಗೆ ಏನೇ ಬಂದ್ರು ಎಲ್ಲರೂ ಕೂಡ ಶೇರ್ ಮಾಡ್ತಾ ಹೋಗ್ರಿ. ಹನುಮಂತಣ್ಣನ ಬಗ್ಗೆ ಬೇರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಔಟ್ ಆಫ್ ನಿಮ್ ಫ್ರೆಂಡ್ಸ್ ಗಳಾಗ್ಲಿ, ಎಲ್ಲರೂ ಕೂಡ ಶೇರ್ ಮಾಡ್ರಿ. ನಮ್ಮ ಬಿಜಾಪುರ ಜನತೆ ತುಂಬಾ ಜನ ಕೂಡ, ನಮ್ಮ ಬಿಜಾಪುರ ಸ್ಪೆಷಲಿ ಜನತೆ, ನಮ್ಮ ಬಿಜಾಪುರ ಮಂದಿ ತುಂಬಾ ಸಪೋರ್ಟಿವ್. ಹೆಂಗೆ ಅಂತಂದ್ರೆ ನಾನು ಬಿಜಾಪುರಲ್ಲಿ ಹೋದಾಗ ಬ್ಯಾನರ್ ಇಟ್ಕೊಂಡು ತಿರ್ಗಾಡೋ ಗೊತ್ತಾಯ್ತು. ಚಿಕ್ಕ ಮಕ್ಕಳು ಕೂಡ ಹನುಮಂತಣ್ಣ ಅಂತ ಹೇಳ್ತಾ ಇದ್ರು. ತುಂಬಾ ಖುಷಿ ಇದು. ಬೇಕಾದ್ರೆ ಇದು ಕೂಡ ವಿಡಿಯೋ ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಅಲ್ಲಿ ಸಿಗತ್ತೆ. ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಹೋಗ್ತಿದ್ರು ಅವ್ರು, ಬಟ್ ಆ ಬ್ಯಾನರ್ ನೋಡ್ಕೊಂಡು ಓಡ್ ಬರೋರು. ಆ ನೋಡ್ಕೊಂಡ್ರು ಕೂಡ ನಮ್ಮ ಹನುಮಂತಣ್ಣ ಅಂತ ಹೇಳುವಂತ ಜನಗಳು ತುಂಬಾ ಜನಗಳಿದ್ದಾರೆ. ಹಾಗೆ ತುಂಬಾ ಹಿರಿಯರು
ಆದ್ರೆ ತುಂಬಾ ಏಜ್ ಆಗಿರುವಂತಹ ವ್ಯಕ್ತಿಗಳು ಕೂಡ ಹನುಮಂತನನ್ನು ಕೂಡ ಹಿಡಿದಿದ್ದಾರೆ. ಇವನು ಹನುಮಂತ, ನಮ್ಮ ಹನುಮಂತ, ಬಟ್ ಗೆಲ್ತಾನೆ. ತುಂಬಾ ತಾಯಿಂದಿರು ಆಶೀರ್ವಾದ ಪಡ್ಕೊಂಡಿರುವಂತಹ ಒಂದು ಹನುಮಂತಣ್ಣ ಗೆದ್ದೇ ಗೆಲ್ತಾನೆ. ಅದು ಬಟ್ ಅನ್ಯಾಯವಾಗಿ ಏನಾದ್ರು ಮಾಡಿದ್ರೆ ಅದಕ್ಕೆ ಆಮೇಲೆ ಬೇರೆನೆ ಆಗ್ಬಿಡತ್ತೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಒಂದೇ ರಿಕ್ವೆಸ್ಟ್, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ, ಗೆಲ್ಲಿಸ್ರಿ, ಬೆಳಬೇಡ್ರಿ. 100 ಸಲ ಅದು ಹೊಡೆದು ಹೋಗ್ಬೇಕ್ರಿ. ಜಿಯೋ ಸಿನಿಮಾ ವೋಟಿಂಗ್ ಮಾಡ್ತಾರಂತ ಅದನ್ನ ಸಾಫ್ಟ್ವೇರ್ ಆಗಿದೆಯಲ್ಲ, ಅದನ್ನು ಬ್ಲಾಸ್ಟ್ ಆಗ್ಬೇಕು. ಆ ರೀತಿ ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡ್ಬೇಕು ನಮ್ಮ ಹನುಮಂತಣ್ಣಂಗೆ. ಅವ್ರೇನೋ ಅನ್ಕೊಂಡವ್ರೆ ಉತ್ತರ ಕರ್ನಾಟಕ ಮಂದಿ, ಉತ್ತರ ಕರ್ನಾಟಕ ಅಲ್ಲ, ಉತ್ತರ ಕರ್ನಾಟಕ ಹೇಳಬಾರ್ದು, ಇಡೀ ಕರ್ನಾಟಕ ಜನತೆಗೆ ನಾನು ಕೇಳ್ತಾ ರಿಕ್ವೆಸ್ಟ್, ನಿಮ್ಮ ಪ್ರೀತಿ ವಿಶ್ವಾಸದಿಂದ ಹನುಮಂತನಿಗೆ ಸಪೋರ್ಟ್ ಮಾಡಿ, ಗೆಲ್ಲಿಸ್ರಿ, ವಿನ್ ಮಾಡ್ರಿ. 3 ವಾರ ಉಳಿದೈತಿ ಗೆಳತಿ, ಬರ್ತೀನಿ ಊರಿಗೆ ಅಂತ ಹೇಳಿದ. ಇವಾಗ 3 ದಿನ ಉಳಿದವು, ಬರ್ತದೆ ನಮ್ಮ ಅಣ್ಣ. ಅದು ಖಾಲಿ ಬರಬಾರ್ದು, ಕಪ್ ತಗೊಂಡ್ ಬರ್ಬೇಕು, ರನ್ನರ್ ಅಪ್ ಆಗ್ಬಾರ್ದು, ಕಪ್ ತಗೊಂಡ್ ಬರ್ಬೇಕು ಅಂತ ನಮ್ದು ಆಸೆ. ಅದಕ್ಕೋಸ್ಕರ 3 ದಿನ ಉಳಿದವು ಗೆಳೆಯ ಬಾ ಹೊರಗೆ ಅಂತ ಹೇಳ್ತೀವಿ. ಬಟ್ ಒಂದು ಕಪ್ ತಗೊಂಡ್ ಬರ್ಬೇಕು ಅಂತ ಆಸೆ. ಉತ್ತರ ಕರ್ನಾಟಕದ ಒಂದು ಪ್ರತಿಭೆ ಗೆಲ್ಲಬೇಕು. ಬಿಗ್ ಬಾಸ್ 11 ಸೀಸನ್ ವಿನ್ನರ್ ಹನುಮಂತಣ್ಣ ಆಗ್ಬೇಕಂತ ಆಸೆ. ಹನುಮಂತಣ್ಣಂಗೆ ಅವನಲ್ಲಿ ಯಾವುದೇ ರೀತಿ ಕಡಿಮೆ ಇಲ್ಲ. ಎಷ್ಟು ಜನಗಳು ಏನೇನ್ ಮಾಡೋರು ಎಲ್ಲರಿಗೂ ಗೊತ್ತು. ಎಲ್ಲರೂ ಕೂಡ ನೀವು ನೋಡಿರ್ತೀರಾ ಬಿಗ್ ಬಾಸ್ ನ, ನಿಮ್ಗೆ ಗೊತ್ತೇ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೂ ಜಾಸ್ತಿ ವಿಡಿಯೋಗಳ ನನಗೆ ತಲುಪತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಉತ್ತರ ಕರ್ನಾಟಕ ಮಂದಿ ಮರಿಬೇಡ್ರಿ, ಹನುಮಂತಣ್ಣ ಗೆಲ್ಬೇಕು, ನಿಮ್ಮ ಪ್ರೀತಿ ಕೂಡ ತೋರಿಸ್ಬೇಕು.